ಮೇಡಮ್ ಇವತ್ತು ಮಂಡ್ಯ ಬಿಜೆಪಿ ನಾಯಕರು ಮತ್ತು ನಿಮ್ಮ ಬಂದು ಭೇಟಿ ಆದರು. ಸೊ ಏನು ಡಿಮ್ಯಾಂಡ್ ಇಟ್ಟಿದ್ದಾರೆ ಮೇಡಮ್, ನೀವು ಅವ್ರಿಗೆ ಹೇಳಿದ್ರಿ? ಅಲ್ಲ, ಒಂದು 2 ದಿನಗಳ ಹಿಂದೆನೇ ನನಗೆ ಎಲ್ಲರೂ ಟಚ್ಚಲ್ಲಿ ಬಂದರು. ಇಲ್ಲಿ ಹೊಸದಾಗಿ ಆಯ್ಕೆ ಆಗಿರುವಂಥ ಜಿಲ್ಲಾಧ್ಯಕ್ಷರು ಇಂದ್ರೇಶ್ ಸೇರಿ ಎಲ್ಲ ಮೇಲೆ ಕ್ಯಾಂಡಿಡೇಟ್ಸ್ ಯಾರು ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರೆಲ್ಲ ಬಂದು ಭೇಟಿಯಾದರು. ಜಿಲ್ಲೆ ಇನ್ನೇನು ಚುನಾವಣೆ ಬರ್ತಾ ಇದೆ, ಜಿಲ್ಲೆಯ ಒಂದು ರಾಜಕಾರಣ ಚುನಾವಣೆ ಬಗ್ಗೆ ಬಿ ಜೆ ಪಿ ಪಕ್ಷದಲ್ಲಿ ಯಾವ ರೀತಿ ನಿರ್ಧಾರಗಳು ತಗೋಬೇಕು, ಅವರಿಗೆ ಯಾವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋವಂಥ ಒಂದಷ್ಟು ಸಬ್ಜೆಕ್ಟ್ಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಪ್ರಮುಖವಾಗಿ ಮಂಡ್ಯ ಜಿಲ್ಲೆ ಕಳೆದ ಬಾರಿನೇ ಎಷ್ಟು ಗಮನ ಸೆಳೆದಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ, ತಮಗೂ ಗೊತ್ತಿದೆ. ಈ ಬಾರಿ ಇರುವಂತ ಪರಿಸ್ಥಿತಿನೇ ಬೇರೆ. ಬಿಜೆಪಿ ಜೆಡಿಎಸ್ ಅಂತ ಮೈತ್ರಿ ಆಗಿದೆ. ಮೈತ್ರಿ ಮುಂಚೆ ಇದ್ದಂತ ಪರಿಸ್ಥಿತಿ ಬೇರೆ, ಇವಾಗಿನ ಪರಿಸ್ಥಿತಿ ಬೇರೆ. ಜೆಡಿಎಸ್ಗೆ ಆಲ್ರೆಡಿ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಮಗೂ ಕೂಡ ಒತ್ತಾಯಗಳು ಬರ್ತಾ ಇದೆ. ಏನಾಗ್ಬೋದು, ನಾವೇ ಕಂಟೆಸ್ಟ್ ಮಾಡ್ತೀರಾ ಅನ್ನೋಂಥ ಅಲ್ಲ ನೋಡಿ, ಎಲ್ಲೇ ಇರಲಿ ಫಸ್ಟ್ ಆಫ್ ಆಲ್ ಸಿಟ್ಟಿಂಗ್ ಎಂ ಪಿ ಅನ್ನೋ ಒಂದು ಸ್ಥಾನ ಇದ್ದೇ ಇರುತ್ತೆ. ಈವನ್ ಅವ್ರ ಮೈತ್ರಿ ಆಗಿದ್ರೂ ಅವ್ರಿಗೂ ಎಲ್ಲಿ ಸಿಟ್ಟಿಂಗ್ ಎಂ ಪಿ ಇದ್ದಾರೋ ಸಹಜವಾಗಿ ಅಲ್ಲಿ ಅವ್ರಿಗೇನೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಅನ್ನೋ ಪದ್ಧತಿ ಮೊದಲಿಂದ ಎಲ್ಲ ಪಕ್ಷಗಳಲ್ಲೂ 99% ಮಾಡಿಕೊಂಡೇ ಬಂದಿರೋದೇ ಇದೆ ನಮಗೆ ಎಕ್ಸಾಂಪಲು. ಅದೇ ಥರ ನಮ್ಮ ಜಿಲ್ಲೆಯ ಬಿ ಜೆ ಪಿ ಪಕ್ಷದ ನಾಯಕರು ಅಥವಾ ಪಾರ್ಟಿ ವರ್ಕರ್ಸ್ ಅವರು ಆಸೆ ಪಡೋದು ಇಷ್ಟೇ. ನಾವು ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಹೋರಾಟ ಕೊಟ್ಟಿದ್ವಿ. ಮೊದಲಕ್ಕಿಂತ ಬಿ ಜೆ ಪಿ ವೋಟ್ ಶೇರು ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಮಂಡ್ಯದಲ್ಲಿ. ಫಸ್ಟ್ ಟೈಮ್ ಅಷ್ಟೊಂದು ವೋಟ್ಸ್ ಬಂದಿರೋದು ನಿಮ್ಮ ಗಮನದಲ್ಲೂ ಅದು ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಒಂದು ವಾತಾವರಣದಲ್ಲಿ ನಮ್ಮೆಲ್ಲರ ಒಂದು ಆಸೆ ಅಂತೀರ ಅಥವಾ ಒಂದು ಅಭಿಪ್ರಾಯ ಅಂತಲೂ ಇಟ್ಕೊಳ್ಳಿ, ಬಿ ಜೆ ಪಿನ ನಾವು ಮಂಡ್ಯದಲ್ಲಿ ಉಳಿಸ್ಬೇಕು. ಈ ಸೀಟ್ನ ಎಂ ಪಿ ಸೀಟ್ ಏನಿದೆ ಬಿ ಜೆ ಪಿ ಉಳಿಸ್ಕೋಬೇಕು. ಎಂ ಪಿ ಸೀಟನ್ನು ಬಿ ಜೆ ಪಿ ಉಳಿಸ್ಕೊಂಡ್ರೆ ಗೆದ್ದೇ ಗೆಲ್ತೀವಿ ಅನ್ನೋ ಅಂಥ ಒಂದು ಮಾತನ್ನು ಅವರೆಲ್ಲ ನನ್ನ ಮುಂದೆ ಇಟ್ಟಿದ್ದಾರೆ. ಸೊ ಖಂಡಿತ ಅದು ತುಂಬ ವರ್ತ್ವೈಲ್ ಥಾಟ್. ಅದು ಖಂಡಿತನೂ ಯಾವುದೇ ಕಾರಣಕ್ಕೂ ಈಗ ಊಹಾಪೋಹಗಳು ಅಥವಾ ಆ ಪಕ್ಷದಿಂದ ಹೇಳಿದ್ದಾರೆ ಅನ್ನೋದು ಬಿಟ್ಟರೆ ಅಧಿಕೃತವಾಗಿ ನಮಗೆ ಬಿ ಜೆ ಪಿ ಪಕ್ಷದಿಂದ ಅಥವಾ ಹೈಕಮಾಂಡಿಂದ ಯಾವುದೇ ಒಂದು ಸೂಚನೆ ಈ ಥರ ಜೆ ಡಿ ಎಸ್ಗೆ ಬಿಟ್ಟು ಕೊಡ್ತಾ ಇದ್ದೀವಿ ಅನ್ನೋಂಥ ಮಾತು ಈವರೆಗೂ ಎಲ್ಲೂ ಬಂದಿಲ್ಲ. ಇದು ನಿಜ. ಅದು ಜೆ ಡಿ ಎಸ್ಗೂ ಬಂದಿಲ್ಲ, ನಮಗೂ ಬಂದಿಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. ಇದೊಂದು ವಿಶೇಷ ಮತ್ತೆ ವಿಚಿತ್ರವಾದ ಸನ್ನಿವೇಶ ಅಂತ ನೀವು ಎಲ್ಲಿ ಯಾರ ಜೊತೆ ನೀವು ಫೈಟ್ ಮಾಡೋದು, ಹೋರಾಟ ಮಾಡೋದು, ಅವ್ರ ಜೊತೆಯಲ್ಲೇ ಮೈತ್ರಿ ಮಾಡ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಏನಾಗುತ್ತೋ ಗೊತ್ತಿಲ್ಲ. ನಿಮಗೆ ಟಿಕೆಟ್ ಕೊಡ್ಬೋದು, ಅವ್ರಿಗೆ ಟಿಕೆಟ್ ಕೊಡ್ಬೋದು. ಒಂದ್ ವೇಳೆ ಅವ್ರು ಕೊಟ್ರೆ ಅವತ್ತು ನೀವು ಯಾವ ರೀತಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ, ಅಥವಾ ನಿಮಗೆ ಕೊಟ್ರೆ ಅವ್ರನ್ನ ಹೆಂಗೆ ಜೊತೆಲಿ ಕರ್ಕೊಂಡು ನೋಡಿ, ಅದೆಲ್ಲ ದೊಡ್ಡ ದೊಡ್ಡ ನಿರ್ಧಾರಗಳು, ಮೈತ್ರಿ ಅಥವಾ ಅವ್ರು ಯಾವ ರೀತಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಾನು ಅದರ ಬಗ್ಗೆ ಹೆಚ್ಚಾಗಿ ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನನ್ನ ಇಂಟ್ರೆಸ್ಟು, ನನ್ನ ಫೋಕಸ್ ಏನಿದ್ರೂ ನನ್ನ ಜಿಲ್ಲೆ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ. ಈ 5 ವರ್ಷಗಳಲ್ಲಿ ನನ್ನ ರೆಕಾರ್ಡ್ ನಿಮ್ಮ ಮುಂದೆ ಇದೆ. ಪಾರ್ಲಿಮೆಂಟಲ್ಲಿರ್ಬೋದು ಅಥವಾ ನನ್ನ ಕಾನ್ಸ್ಟಿಟ್ಯೂನ್ಸಿಲಿರ್ಬೋದು, ಸೆಂಟ್ರಲ್ ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡಿಸೋದ್ರಲ್ಲಿರ್ಬೋದು, ದಿಶಾ ಸಭೆಗಳು ನಡೆಸೋದ್ರಿ ಇರ್ಬೋದು, ಅಥವಾ ಎಂ ಪಿ ಲ್ಯಾಡ್ಸ್ನ ಬಡಿಸೋದ್ರಲ್ಲಿರ್ಬೋದು, ಎಲ್ಲೂ ನಾನು ಯಾವ ಫಸ್ಟ್ ಟೈಮು ಎಂ ಪಿ ಥರ ನನ್ನ ರೆಕಾರ್ಡ್ ಇಲ್ಲ. ಎಲ್ಲರೂ ಜೊತೆಲಿ ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಎಂ ಪಿ ಇದ್ದಾರೋ ಅವ್ರಾಗೇ ನಾನು ನನ್ನ ಕೆಲಸ ಮಾಡಿ ನಾನು ಪ್ರೂವ್ ಮಾಡಿದ್ದೀನಿ. ಪ್ಲಸ್ ಎಲ್ಲೂ ನನ್ನ ಬಗ್ಗೆ ಒಂದು ಕಪ್ಪು ಚುಕ್ಕಿ ಅಥವಾ ಒಂದು ಬೇರೆ ರೀತಿಯ ಮಾತುಗಳು ಎಲ್ಲೂ ನೀವು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಮೈ ರೆಕಾರ್ಡ್ ಇಸ್ ಬ್ಲೆಮಿಶ್ಲೆಸ್. ಒಂದೇ ಒಂದು ಕಳಂಕ, ಕಪ್ಪು ಚುಕ್ಕಿ ನನ್ನ ಬಗ್ಗೆ ಇಲ್ಲ. ನಾನು ಪಾರ್ಲಿಮೆಂಟಲ್ಲಿ ಮಾತಾಡಿರೋ ಟಾಪಿಕ್ಸು ಅದು ಎಲ್ರಿಗೂ ಗೊತ್ತಿದೆ. ಇವಿಷ್ಟೂ ನನ್ನ ಪ್ರಕಾರ ಖಂಡಿತ ಬಿ ಜೆ ಪಿ ಪಕ್ಷಕ್ಕೂ ಗೊತ್ತಿದೆ. ಅವ್ರಿಗೂ ಇದೊಂದು ಪ್ಲಸ್ ಪಾಯಿಂಟು, ಒಂದು ಎಸೆಟ್ಟಾಗೇ ಇರುತ್ತೆ ಹೊರತು ಇನ್ನೇನೂ ಇಲ್ಲ. ಇಂಥ ಒಂದು ವಾತಾವರಣದಲ್ಲಿ ನನಗೆ ಅನಿಸುತ್ತೆ ಬಿ ಜೆ ಪಿನೇ
ಮಂಡ್ಯ ಸೀಟು ಉಳಿಸ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ಹೈಕಮಾಂಡಲ್ಲೂ ಒಳ್ಳೆ ಒಡನಾಟ ಇದೆ, ಎಲ್ಲರೂ ನನ್ನ ಬಗ್ಗೆ ತುಂಬ ಗೌರವದಿಂದ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ ಈವರೆಗೂ ನನ್ನ ಒಂದು ಇಂಟ್ರ್ಯಾಕ್ಷನಲ್ಲಿ. ಸೊ ಹಾಗಾಗಿ ಐ ಹ್ಯಾವ್ ಈ ಟೈಮಲ್ಲಿ ನಮ್ಗೆ ಯಾವುದೇ ಒಂದು ಸೂಚನೆ ಬರದೇ ಇರೋವರೆಗೂ ನನಗೆ ಈ ಒಂದು ವಿಷಯದಲ್ಲಿ ಡೌಟ್ ಏನಿಲ್ಲ. ಐ ಆಮ್ ಕಾನ್ಫಿಡೆಂಟ್ BJP ಖಂಡಿತ ಮಂಡ್ಯವನ್ನು ಉಳಿಸ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಮಾಡ್ತಾರೆ ಅನ್ನೋಂಥ ಕಾನ್ಫಿಡೆನ್ಸ್ ಅಂತೂ ನನಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.